ದೇವರ ಪೂಜಾ ಸಾಮಗ್ರಿಗಳು, ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನು ತಿಕ್ಕಿ ತಿಕ್ಕಿ ತೊಳೆದು ಸಾಕಾಗಿದೆಯಾ? ಈ ಒಂದು ಮ್ಯಾಜಿಕ್ ಪೇಸ್ಟ್ ಸಾಕು. ಇದನ್ನು ಬಳಸಿ ನೋಡಿ, ಪಾತ್ರೆಗಳು ಮಿರ ಮಿರ ಅಂತ ಮಿಂಚುತ್ತೆ. ಬರೀ ಕೈಯಿಂದ ಉಜ್ಜಿದ್ರೆ ಸಾಕು, ಸ್ಕ್ರಬ್ಬರ್ ಕೂಡ ಬೇಡ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮಗೆಲ್ಲ ಮನೆಯಲ್ಲಿ ದೊಡ್ಡ ಕೆಲಸ ಅಂದರೆ ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದು. ಅದರಲ್ಲೂ ಈ ತಾಮ್ರ, ಹಿತ್ತಾಳೆ ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದು ಬಹಳನೇ ಕಷ್ಟ. ಉಜ್ಜಿ ಸಾಕಾಗತ್ತೆ. ಇನ್ನು ಪೀತಾಂಬರಿಯಿಂದ ತೊಳಿತೀರಾ ಅಂದರೂ ಉಜ್ಲೇಬೇಕು. ಹಾಗಿದ್ರೆ ಏನು ಮಾಡ್ಬೋದು? ಇದಕ್ಕಾಗಿ ನೀವು ಜಾಸ್ತಿ ಶ್ರಮ ಪಡದೆ ಮನೆಯಲ್ಲೇ ಒಂದು ಪೇಸ್ಟ್ನ ತಯಾರಿಸ್ಕೊಂಡ್ರೆ ಸಾಕು. ಪೂಜಾ ಸಾಮಗ್ರಿಗಳನ್ನು ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯೋದು ಬೇಕಾಗಿರೋದಿಲ್ಲ. ಈ ಪೇಸ್ಟ್ನ ಹಚ್ಚಿ ಲೈಟಾಗಿ ಹೀಗೆ ಉಜ್ಜಿದ್ರೂ ಸಾಕು, ಪಾತ್ರೆಗಳು ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ. ಬನ್ನಿ ಹಾಗಾದರೆ ಈ ಮ್ಯಾಜಿಕ್ ಪೇಸ್ಟ್ನ ತಯಾರಿಸೋದು ಹೇಗೆ ಹಾಗೂ ಬಳಸೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ. ಇದಕ್ಕೆ ನೀವು ಸುಮಾರು 2 ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಹಾಗೆ 1 ಚಮಚ ಅಡುಗೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ 1 ಚಮಚ ಅರಿಶಿನ ಹಾಕಿ, ಸುಮಾರು 4 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಪೂರ್ತಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಇಷ್ಟಾದಮೇಲೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮ್ಯಾಜಿಕ್ ಪೇಸ್ಟ್ ತಯಾರಾಯಿತು. ಇದರಲ್ಲಿ ಯಾವುದೇ ಅಡುಗೆ ಸೋಡಾ ಆಗಲಿ, ಯಾವುದೇ ರೀತಿಯ ಹಾನಿಕಾರಕ ಕೆಮಿಕಲ್ಸ್ಗಳು ಇಲ್ಲ ನೋಡಿ. ಆದರೂ ಕೂಡ ಇದು ನಿಮಗೆ ಮ್ಯಾಜಿಕ್ಕನ್ನೇ ಮಾಡಿಬಿಡುತ್ತೆ. ಅಷ್ಟು ಚೆನ್ನಾಗಿ ಇದು ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡುತ್ತೆ. ನೋಡಿ, ನಾನಿವಾಗ ಈ ಬಿಂದಿಗೆನ ಕ್ಲೀನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಪೇಸ್ಟ್ನ ಈ ರೀತಿ ಕೈಯಲ್ಲೇ ಹಚ್ಕೊಳ್ತಾ ಇದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ಅರ್ಧ ಭಾಗಕ್ಕೆ ಅಷ್ಟೇ ಹಚ್ಚಿದ್ದೀನಿ. ನಾನು ಸ್ಕ್ರಬ್ಬರ್ನ ಕೂಡ ಯೂಸ್ ಮಾಡಿಲ್ಲ. ನೀವೇ ನೋಡ್ಬೋದು, ಬರೀ ಕೈಯಲ್ಲಿ ಹಚ್ಚಿದ್ದಷ್ಟೇ. ನೀವೇ ಇವಾಗ ಡಿಫ್ರೆನ್ಸ್ನ ನೋಡ್ಕೊಳ್ಬೋದು. ನೋಡಿ, ಒಂದು ಕಡೆ ಹೇಗಿದೆ, ಇನ್ನೊಂದು ಕಡೆ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ಅಂತ. ಇಷ್ಟು ಚೆನ್ನಾಗಿ ಇದು ಕ್ಲೀನ್ ಮಾಡುತ್ತೆ ಪಾತ್ರೆಗಳನ್ನು, ಪೂಜಾ ಸಾಮಗ್ರಿಗಳನ್ನು. ನಮಗೆ ಉಜ್ಜಿನೇ ಸಾಕಾಗುತ್ತಲ್ಲ, ಆದರೆ ಈ ರೀತಿ ಮಾಡೋದ್ರಿಂದ ಸುಲಭವಾಗಿ ಪೂಜಾ ಸಾಮಗ್ರಿಗಳನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು. ಈ ಒಂದು ಪೇಸ್ಟ್ ನಿಮಗೆ ಮ್ಯಾಜಿಕ್ಕೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದು ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡುತ್ತೆ. ಯಾವುದೇ ಸೋಪ್ ಬೇಡ, ಯಾವುದೇ ರೀತಿಯ ಕೆಮಿಕಲ್ಗಳ ಅವಶ್ಯಕತೆಯೇ ಇಲ್ಲ, ದುಬಾರಿ ಕೂಡ ಇಲ್ಲ. ಬರೀ ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸಿರೋದು. ಇನ್ನು ಮೊಸರು, ನೀವು ಮನೆಯಲ್ಲಿ ಬೇಡ, ಹುಳಿ ಬಂದಿದೆ, ಕಸಕ್ಕಿಸಿಬೇಕು ಅಂತ ಇಟ್ಟಿರೋ ಮೊಸರನ್ನು ಕೂಡ ಇದಕ್ಕೆ ಬಳಸ್ಕೊಳ್ಬೋದು. ಈ ಪೇಸ್ಟನ್ನು ನೀವು ಜಾಸ್ತಿ ತಯಾರಿಸ್ಕೊಂಡು ಸುಮಾರು 10 ದಿನದವರೆಗೆ ಬೇಕಾದರೆ ನೀವು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಳ್ಬಹುದು. ನೋಡಿದ್ರಲ್ಲ, ಬರೀ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಎಷ್ಟು ಚೆನ್ನಾಗಿ ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು ಅಂತ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.